ಎಸ್ ನಟ ದರ್ಶನ್ ಪರ ಗೆಳತಿ ರಕ್ಷಿತಾ ಪ್ರೇಮ್ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ರಕ್ಷಿತಾ ಅವರ ಒಂದು ಪೋಸ್ಟ್, ಆ ಪೋಸ್ಟ್ ಈಗ ಬಹಳ ಸದ್ದು ಮಾಡ್ತಾ ಇದೆ. ಜನರ ಮಾನಸಿಕ ಆರೋಗ್ಯ ನೋಡೋಕ್ ಸಾಧ್ಯ ಇಲ್ಲ, ನಾನು ಏನ್ ಬಯಸ್ತೀವಿ ಅಂತ ನಿಮಗೆ ತಿಳಿದಿದ್ಯಾ ಅಂತ ಹಾಕಿದ್ದಾರೆ. ಏನಿದೆ ಹಾಗಿದ್ರೆ ರಕ್ಷಿತಾ ಪೋಸ್ಟ್ ಅಲ್ಲಿ ಕೇಳೋಣ. ನಾನ್ ಏನ್ ಬಯಸ್ತೀನಿ ಎಂದು ನಿಮಗೆ ತಿಳಿದಿದ್ಯಾ? ನನಗೆ ನಿಜವಾಗಿಯೂ ಏನು ಇಷ್ಟ ನಿಮಗೆ ಗೊತ್ತಾ? ವೈರಲ್ ಆಗ್ತಿರೋದ್ರಲ್ಲಿ ಏನ್ ಇಷ್ಟ ಅಂತ ನಿಮಗೆ ತಿಳಿದಿದ್ಯಾ? ಹೀಗಾಗಿ ಜನರ ಮಾನಸಿಕ ಆರೋಗ್ಯವನ್ನ ನೋಡೋಕೆ ಸಾಧ್ಯ ಇಲ್ಲ. ದಯವಿಟ್ಟು ಯಾವಾಗಲೂ ದಯೆಯಿಂದ ಇರಿ. ಸಾಮಾನ್ಯ ಸಭ್ಯತೆ ಬೇಕಿದೆ. ಎಸ್, ಇದು ರಕ್ಷಿತಾ ಅವರ ಪೋಸ್ಟ್. ರಕ್ಷಿತಾ ಅವರ ಪೋಸ್ಟ್ ಕೂಡ ಸಾಕಷ್ಟು ವಿಚಾರಗಳನ್ನೆಲ್ಲ ಹೊರಹಾಕ್ತಾ ಇದೆ. ಹಾಗಿದ್ರೆ ರಮ್ಯಾ ಟಾಂಗ್ ಕೊಟ್ರ ಯಾವ ವಿಚಾರವಾಗಿ ಹೇಳಿದ್ದಾರೆ, ಇದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಎಸ್, ಇನ್ನು ನಟಿ ರಮ್ಯಾ ವಿರುದ್ಧ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ದೂರು ಸಲ್ಲಿಕೆ ಮಾಡ್ತಾರ. ರಮ್ಯಾ ವಿರುದ್ಧ ದೂರು ಕೊಡೋದಕ್ಕೆ ವಿಜಯಲಕ್ಷ್ಮಿ ಸಜ್ಜಾಗಿದ್ದಾರೆ. ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿನು ಪೋಸ್ಟ್ ಹಾಕಿದ್ರು ರಮ್ಯಾ. ಈ ಪ್ರಕರಣ ಈಗ ಕೋರ್ಟ್ನಲ್ಲಿರುವಂತಹ ಸಂದರ್ಭದಲ್ಲಿ ರಮ್ಯಾ ಅವರ ಪೋಸ್ಟ್ಗೆ ಇದೊಂದು ಏಕಪಕ್ಷೀಯ ಅಭಿಪ್ರಾಯ, ಅದು ಸರಿಯಲ್ಲ ಅಂತ ವಿಜಯಲಕ್ಷ್ಮಿ ದೂರು ಕೊಡೋದಕ್ಕೆ ಸಜ್ಜಾಗಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸೈಬರ್ ಪೊಲೀಸ್ ಠಾಣೆಗೆ ದೂರು ಕೊಡೋದಕ್ಕೆ ಸಿದ್ಧತೆಗಳು ನಡೆಸಿದ್ದಾರೆ ಅಂತ. ಆದ್ರೆ ಅವ್ರದ್ದು ಇನ್ನೊಂದು ಪೋಸ್ಟ್ ಗಮನಿಸ್ತಾ ಹೋದಾಗ, ಅಂದ್ರೆ ಸೈಲೆನ್ಸೇ ಉತ್ತರ ಅನ್ನೋ ಅರ್ಥದಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ. ಆದ್ರೆ ಮತ್ತೊಂದು ಕಡೆಯಲ್ಲಿ ಅವರು ದೂರನ್ನ ಕೊಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಎನ್ನುವಂತಹ ಮಾಹಿತಿ. ಇನ್ನು ದೂರು ಕೊಟ್ಟಿಲ್ಲ, ಆದ್ರೆ ದೂರು ಕೊಡಬಹುದು ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳು ಹರಿದಾಡ್ತಾ ಇದೆ. ನಿಜಕ್ಕೂ ದೂರು ಕೊಡ್ತಾರಾ? ಹಾಗಿದ್ರೆ ಇನ್ನೂ ದೂರು ಕೊಟ್ಟಿಲ್ಲ ವಿಜಯಲಕ್ಷ್ಮಿ. ಪ್ರಕರಣ ಕೋರ್ಟ್ನಲ್ಲಿದೆ. ಆ ಸಂದರ್ಭದಲ್ಲಿ ಏಕಪಕ್ಷೀಯವಾಗಿ ಈ ರೀತಿಯಾಗಿ ಅಭಿಪ್ರಾಯವನ್ನ ಹಾಕಿದ್ದು ಸರಿಯಲ್ಲ ಅಂತ ದೂರು ಕೊಡುವ ನಿರ್ಧಾರಕ್ಕೇನಾದ್ರೂ ವಿಜಯಲಕ್ಷ್ಮಿ ಬಂದ್ರ? ಆದರೆ ಅವರ ಪೋಸ್ಟ್ ಬೇರೆದ್ದೇ ಕತೆ ಹೇಳ್ತಾ ಇದೆ. ಅವರ ಪೋಸ್ಟ್ ಪ್ರಕಾರ ಅವರು ಮೌನವೇ ಎಲ್ಲದಕ್ಕೂ ಉತ್ತರ ಅನ್ನೋ ರೀತಿಯಲ್ಲಿ ಅರ್ಥದಲ್ಲಿ ಮಾತನಾಡಿದ್ದಾರೆ. ಮತ್ತೊಂದು ಕಡೆ ರಮ್ಯಾ ಪೋಸ್ಟ್ ವಿರುದ್ಧ ಏಕಪಕ್ಷೀಯ ಅಭಿಪ್ರಾಯ ಸರಿಯಲ್ಲ ಅಂತ ದೂರು ಕೊಡೋಕೆ ಸಜ್ಜಾಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಏನಾಗುತ್ತೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಬಹಳಷ್ಟು ಬೆಳವಣಿಗೆಗಳು ಒಂದು ಪೋಸ್ಟ್ ಬೆನ್ನಲ್ಲೇ.